ಪರಮ ಪೂಜ್ಯ ಉಭಯ ಶ್ರೀಪಾದರು ಕೂಡ ನವಬೃಂದಾವನದಲ್ಲಿ, ಬೆಂಗಳೂರಿನಲ್ಲಿ, ಈಗ ಮೈಸೂರಿನಲ್ಲಿ, ಇನ್ನು ಮುಂದೆ ಬಹುಶಃ ಎಲ್ಲ ಊರಿನಲ್ಲಿಯೂ ಕೂಡ ಸೇರುವಂತಹ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಘೋಷವನ್ನು ಮಾಡಬೇಕು ಅಂತ ನಾನು ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ಮಹದ್ಭ್ಯೋ ನಮೋ ಅರ್ಭಗೇಭ್ಯೋ ನಮೋ ಯುವಭ್ಯೋ ನಮಃ ಶಿನೇಭ್ಯಃ. ಯಜಾಮದೇವಾನ್ಯದಿ ಶಕ್ನವಾ ಮಮಾಜ್ಯಾಯ ಸೃಕ್ಷಿದೇವಾ. ಹರಿ ಓಂ. ನಮ್ಮ ಆದ್ಯ ಗೋವಿಂದಾಚಾರ್ಯರು ಒಂದು ದಾಸವಾಣಿಯನ್ನ, ಒಂದು ನುಡಿಯನ್ನ ನುಡಿಸಬೇಕು ಅಂತ ಕೇಳ್ತಾರೆ. ಸಾದರದಿ ಹರಿ ಕರುಣ, ಸಾದರದಿ ಗುರು ಕರುಣ, ತಾಪಡೆದ ಬಳಿಕ ಸಾಧನದ ಬಗೆಗಾಣೆ ಎನ್ನಬಹುದೇ, ಎನ್ನಬಹುದೇ. ಸಾದರದಿ ಹರಿ ಕರುಣ, ಸಾದರದಿ ಗುರು ಕರುಣ, ತಾಪಡೆದ ಬಳಿಕ ಸಾಧನದ ಬಗೆಗಾಣೆ ಎನ್ನಬಹುದೇ, ಎನ್ನಬಹುದೇ. ಕಂಡ ಕಂಡದ್ಯಲ್ಲ ಕಮಲನಾಭನ ಮೂರ್ತಿ, ಕಂಡ ಕಂಡದ್ಯಲ್ಲ ಕಮಲನಾಭನ ಮೂರ್ತಿ, ಉಂಡು ಊಟದ್ಯಲ್ಲ ವಿಷ್ಣು ಪೂಜೆ. ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ. ಸಾಧನದ ಬಗೆಗಾಣೆ ಎನ್ನಬಹುದೇ, ಎನ್ನಬಹುದೇ. ಗೋವಿಂದಾಚಾರ್ಯರಿಗೆ ನಮಸ್ಕಾರಗಳು. ಪರಮ ಪೂಜನೀಯರಾದ ಉಭಯ ಮಠಾಧೀಶರು ಕೂಡ ಮೈಸೂರಿನಲ್ಲಿ ಸಮಾಗಮ ಆಗ್ತಾ ಇರೋದು ಒಂದು ಯೋಗಾಯೋಗ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ. ವಿಶೇಷವಾಗಿ ನಮ್ಮ ಪ್ರಾತಸ್ಮರಣೀಯರಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಹಾಗೂ ಪ್ರಾತಸ್ಮರಣೀಯರಾದ ಸುಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ಇಬ್ಬರೂ ಕೂಡ ಇದೇ ಮೈಸೂರಿನಲ್ಲಿ ಕಾಲೇಜಿನಲ್ಲಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡೋದಕ್ಕೆ ಇದ್ದದ್ದನ್ನು ನಾವು ನೆನಪಿಸಿಕೊಳ್ಳೋದಕ್ಕೆ ಇಬ್ಬರು ಶ್ರೀಪಾದರು ಇವತ್ತು ಇಲ್ಲಿ ಸೇರಿದ್ದಾರೆ ಅಂತ ಭಾವಿಸೋಣ. ಜೊತೆಗೆ ಇದೇ ಮೈಸೂರಿನಲ್ಲಿ ಮೊಟ್ಟ ಮೊದಲು ಸತ್ಯಪ್ರಮೋದ ತೀರ್ಥರ, ಸುಜಯೀಂದ್ರ ತೀರ್ಥರ ಪೂರ್ವಾಶ್ರಮದಲ್ಲಿ ಇಬ್ಬರೂ ಕೂಡ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದರೆ, ಆಶ್ರಮದ ಅನಂತರ ಇಬ್ಬರೂ ಕೂಡ ಸಮಾಗಮ ಆದದ್ದು ಕೂಡ ಮೊಟ್ಟ ಮೊದಲು ಮೈಸೂರಿನಲ್ಲಿ. ಸುಯಮೇಂದ್ರರು ಇದ್ದರು, ಮಠತ್ರಯಗಳ ಸಮಾವೇಶ. ಜೊತೆಗೆ ವಿಶೇಷವಾಗಿ ಮಂತ್ರಾಲಯ ಮಠ ಅಂತ ನಾವು ಹೇಳಿದರೂ ಕೂಡ ನಂಜನಗೂಡು ಮಂತ್ರಾಲಯ ಮಠ, ನಂಜನಗೂಡು ಬೇರೆ ಅಲ್ಲ, ಮೈಸೂರು ಬೇರೆ ಅಲ್ಲ. ಆದ್ದರಿಂದ ನಾವು ಒಂದು ಅರ್ಥದಲ್ಲಿ ನಂಜನಗೂಡಿನಲ್ಲೇ ಈ ಸಮಾಗಮ ಆಗಿದೆ ಅಂತನ್ನುವುದಾಗಿಯೂ ಕೂಡ ಭಾವಿಸಬೇಕು. ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳ ಮಠದ ಅಧಿಪತಿಗಳು ಇವತ್ತು ವಿಶೇಷವಾಗಿ ತಮ್ಮನ್ನು ಹಿಂದೂ ಸಮಾಜದ ಉದ್ಧಾರಕ್ಕೆ ಹಾಗೂ ನಮ್ಮ ಎಲ್ಲ ಬಾಂಧವರ ಒಂದು ವಿಶೇಷವಾದಂತಹ ಅಭಿವೃದ್ಧಿಗೆ ಹಗಲಿರಳು ಶ್ರಮಿಸ್ತಾ ಇದ್ದಾರೆ ಅಂತಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ತಾವು
ಪ್ರತಿ ದಿವಸವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಇದ್ದು ಅಲ್ಲಿ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾದಂತಹ ಒಂದು ಪ್ರೀತಿಯನ್ನು, ಅಭಿಮಾನವನ್ನು ತೋರಿಸ್ತಾ ಆ ಒಂದು ರಾಯರ ಭಕ್ತರಿಗೆ ವಿಶೇಷವಾದ ಅನುಕೂಲವನ್ನು ಮಾಡ್ತಾ ಇದ್ದಾರೆ. ನಾವು ಸುಜಯೀಂದ್ರರನ್ನು ಅಭಿನವ ಮಂತ್ರಾಲಯದ ನಿರ್ಮಾತೃಗಳು ಅಂತ ಕೇಳ್ತಾ ಇದ್ವಿ. ಆದರೆ ಇವತ್ತು ಸುಬುಧೇಂದ್ರರನ್ನು ಕೂಡ ನಾವು ಅಭಿನವ ಮಂತ್ರಾಲಯ ಕರ್ತೃಗಳು ಅಂತನ್ನುವುದಾಗಿ ವಿಶೇಷವಾಗಿ ಭಾವಿಸಬೇಕು. ಹಿಂದೆ ಮಂತ್ರಾಲಯಕ್ಕೆ ಹೋದದ್ದಕ್ಕೂ ಇವತ್ತು ಮಂತ್ರಾಲಯವನ್ನು ನಾವು ನೋಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸಗಳನ್ನು, ಅನುಕೂಲತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಪರಮ ಪೂಜನೀಯರಾದ ಸ್ವಾಮಿಗಳು ಮೊನ್ನೆಯೇ ಅಕ್ಷಯ ತೃತೀಯಾದಂದು 10ನೆಯ ಶ್ರೀಮನ್ಯಾಯ ಸುಧಾ ತರಗತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂತಹ ಪರಮ ಪೂಜ್ಯ ಸ್ವಾಮಿಗಳು ನಮ್ಮ ಮಠಕ್ಕೆ ಆಗಮಿಸ್ತಾ ಇದ್ದದ್ದರಿಂದ ತಮ್ಮೆಲ್ಲರ ಪರವಾಗಿ, ಶ್ರೀಮಠದ ಪರವಾಗಿ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರಂತೆ ಮಠದಿಂದ ಎಲ್ಲ ಹಿರಿಯ ವಿದ್ವಾಂಸರು ಬಂದಿದ್ದಾರೆ, ಶ್ರೀಪಾದ ಪುತ್ರರು ಬಂದಿದ್ದಾರೆ, ಅದಲ್ಲದೆ ಅನೇಕ ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲರ ಹೆಸರನ್ನು ತೆಗೆದುಕೊಳ್ಬೇಕು, ಸಮಯ ಇಲ್ಲ. ಅವರೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರಂತೆ ನಮ್ಮ ಮಠದಿಂದಲೂ ಕೂಡ ಅನೇಕ ಜನ ವಿದ್ವಾಂಸರು ಹಾಗೂ ಗಣ್ಯ ಗೃಹಸ್ಥರು, ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಪರಮ ಪೂಜ್ಯ ಸ್ವಾಮಿಗಳ ಬಗ್ಗೆ ನಾನೇನು ಹೇಳುವ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಪರಮ ಪೂಜ್ಯರಾದ ಪರಮ ಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರು 2 ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಒಂದು ದಿನದ ಧಾರ್ಮಿಕ ಪರ್ಯಟನಾ ನಿಮಿತ್ತವಾಗಿ ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿಗೆ ನಾವು ಬರುವ ಹಿನ್ನೆಲೆಯಲ್ಲಿ ನಮ್ಮ ಆತ್ಮೀಯರು ಉತ್ತರಾದಿ ಮಠಾಧೀಶರು ಆದಂತಹ ಸತ್ಯಾತ್ಮ ತೀರ್ಥರು ಅತ್ಯಂತ ಅಭಿಮಾನದಿಂದ ತಮ್ಮ ಮಠಕ್ಕೆ ಸೇರಿರತಕ್ಕಂತಹ ಶ್ರೀನಿವಾಸ ದೇವರ ಸನ್ನಿಧಾನ, ಅದೇ ರೀತಿಯಾಗಿ ಮಾಧ್ವ ಪರಂಪರೆಯಲ್ಲಿ ಸನ್ಯಾಸಿ ಶಿಷ್ಯರುಗಳನ್ನು ಹಿಂಡಾಗಿ ವಿದ್ಯಾದಾನ ಮಾಡುವ ಮೂಲಕವಾಗಿ ನೀಡಿದಂತಹ ಸಭಾಸಾರ ಸಂಗ್ರಹ, ಅದೇ ರೀತಿಯಾಗಿ ಗೀತೋಪನ್ಯಾಸ, ಸಿವಿಲ್ ಸೂಟ್, ಭೇದಪರಾಣ್ಯವ ಕಲು ಬ್ರಹ್ಮಸೂತ್ರಾಣಿ ಮೊದಲಾದಂತಹ 10 ಹಲವು ಸೈದ್ಧಾಂತಿಕ ವಿಚಾರಗಳನ್ನೊಳಗೊಂಡಂತಹ ಗ್ರಂಥ ಸಮುದಾಯವನ್ನು ಮಾಧ್ವ ಪ್ರಪಂಚಕ್ಕೆ ನೀಡಿರತಕ್ಕಂತಹ ಶಕಪುರುಷರಾಗಿ ಪ್ರಸಿದ್ಧರಾದಂತಹ ಶ್ರೀ ಸತ್ಯಜ್ಞಾನ ತೀರ್ಥರ ಹೆಸರಿನ ಸಭಾಗೃಹ ಈ ಸ್ಥಳಕ್ಕೆ ನಮ್ಮನ್ನು ಆಹ್ವಾನಿಸಿರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಶ್ರೀ ಸತ್ಯಜ್ಞಾನ ತೀರ್ಥರು ನಮ್ಮ ಪರಂಪರೆಯ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರ ನಡುವೆ ಅತ್ಯಂತ ಒಂದು ನಿಕಟವಾದಂತಹ ಒಂದು ಬಾಂಧವ್ಯ ಆ ಕಾಲದಲ್ಲಿ ಇದ್ದದ್ದು ನಾವು ಚರಿತ್ರೆಯಿಂದ ಹಿರಿಯರಿಂದ ಕೇಳಿ ತಿಳಿದಿದ್ದೇವೆ. ಆ ಬಾಂಧವ್ಯ ಮತ್ತೆ ಮರುಕಳಿಸುವ ರೀತಿಯಲ್ಲಿ ಇಂದಿನ ಒಂದು ಸಾಂಕೇತಿಕವಾದಂತಹ ಒಂದು ಆಗಮನ ಸಮಾವೇಶ ಅನ್ನುವಂಥದ್ದು ಕೂಡ, ಅದು ಕೂಡ ಶ್ರೀ ಸತ್ಯಜ್ಞಾನ ತೀರ್ಥರ ಹೆಸರಿನ ಸಭಾಗೃಹದಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ಮತ್ತೊಂದು ವಿಶೇಷ. ಈಗಾಗಲೇ
ವಿದ್ವಾಂಸರಾದಂತಹ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು ತಿಳಿಸಿದಂತೆ ಈ ಉಭಯ ಮಠಗಳ ಪೂರ್ವ ಪೀಠಾಧಿಪತಿಗಳ ಬಾಂಧವ್ಯ, ಶ್ರೀ ಸತ್ಯಧ್ಯಾನ ತೀರ್ಥರು ಸುಶೀಲೇಂದ್ರ ತೀರ್ಥರ ಬಾಂಧವ್ಯ, ಅದೇ ರೀತಿಯಾಗಿ ಶ್ರೀ ಸತ್ಯಪ್ರಮೋದ ತೀರ್ಥರು ಶ್ರೀ ಸುಜೀಂದ್ರ ತೀರ್ಥರ ಬಾಂಧವ್ಯ, ಶ್ರೀ ಸುಯಮೀಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಸತ್ಯಪ್ರಮೋದ ತೀರ್ಥರಿಗೂ ಇರುವಂಥ ಬಾಂಧವ್ಯ ಇದು ಲಗಾಯಿತು ನಡೆದುಕೊಂಡು ಬಂದಂಥದ್ದು. ಹಾಗಾದರೆ ಇದು ಹಿಂದಿನಿಂದಲೂ ಈ ಬಾಂಧವ್ಯ ಇತ್ತು, ಮಧ್ಯದಲ್ಲಿ ಯಾಕೆ ಕೆಟ್ಟಂತೆ ಕಾಣಿತು ಅಂತ ಒಂದು ಜಿಜ್ಞಾಸೆ ಎಲ್ಲರಿಗೂ ಬರಬಹುದು. ಇದು ಕೇವಲ ಪ್ರೇಮ ಕಲಹೆ ಆಗಿ ಅದು ಕಂಡದ್ದೇ ಹೊರತು ವಾಸ್ತವಿಕವಾಗಿ ಯಾವತ್ತೂ ಕೂಡ ಭಿನ್ನಾಭಿಪ್ರಾಯಗಳು ಅಂತ ನಮಗೆ ಇರಲೇ ಇರಲಿಲ್ಲ. ಆ ಕಾಲದಲ್ಲಿಯೂ ನಮ್ಮ ಪೂರ್ವಾಶ್ರಮದಲ್ಲಿ ಆಗ್ಬೋದು, ನಮ್ಮ ಪರಮೇಷ್ಠಿ ಗುರುಗಳ ಕಾಲದಲ್ಲಿ ಮತ್ತು ಪರಮಗುರುಗಳ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ ಉಭಯ ಮಠಗಳ ಸಮಾವೇಶಗಳು ತತ್ತತ್ಕಾಲದಲ್ಲಿ ಅನೇಕ ಬಾರಿ ನಡೆದಿದೆ. ನವಬೃಂದಾವನ ಕ್ಷೇತ್ರದಲ್ಲಿ ನಡೆದಿದೆ, ಬಳ್ಳಾರಿಯಲ್ಲಿ ನಡೆದಿದೆ, ಮೈಸೂರು ನಗರದಲ್ಲಿ ನಡೆದಿದೆ, ಆದವಾನಿಯಲ್ಲಿ ನಡೆದಿದೆ, ಪಾಂಡವಗಲ್ಲಂತ ಅಲ್ಲಿ ಮಂತ್ರಾಲಯದ ಹತ್ರ, ಹೀಗೆ ಬೇರೆ 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 ಸ್ಥಳಗಳಲ್ಲಿ ಉಭಯ ಮಠಗಳ ಪೀಠಾಧಿಪತಿಗಳು ಒಂದು ಕಡೆಗೆ ಸೇರಿ ಸಮಾಜದ ಹಿತಚಿಂತನೆ ಮತ್ತು ಮಠಗಳ ಒಂದು ಬಾಂಧವ್ಯವನ್ನು ವಿಶೇಷವಾಗಿ ಬೆಳೆಸಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಇತಿಹಾಸದಲ್ಲಿ ಕಾಣಬಹುದು, ನೋಡಬಹುದು. ಹಿರಿಯರು ಅದನ್ನೆಲ್ಲ ಕಣ್ಣಾರೆ ಕಂಡವರಿದ್ದಾರೆ. ಹಾಗಾಗಿ ಈ ಉಭಯ ಮಠಗಳಲ್ಲಿ ಏನು ಬಾಂಧವ್ಯ ಅನ್ನುವಂಥದ್ದಿತ್ತು, ಅದಕ್ಕೆ ಅನೇಕ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದ್ದೇವೆ. ಈಗ ಸಮಯಾಭಾವ ಇರೋಣದ್ರಿಂದ ಶ್ರೀ ಸತ್ಯಪ್ರಮೋದ ತೀರ್ಥರು ಸುಜೀಂದ್ರ ತೀರ್ಥರು ಇದೇ ಊರಿನಲ್ಲಿ ಇದ್ದು ಒಬ್ಬ ಗುರುಗಳ ಹತ್ರ ಸತೀರ್ಥರಾಗಿ ಅವರೆಲ್ಲ ಅಧ್ಯಯನ ಮಾಡಿರುವಂಥದ್ದು ಕೂಡ ಮೈಸೂರು ನಗರದ ಒಂದು ಹೆಮ್ಮೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನು ಪೂರ್ವಾಶ್ರಮದಲ್ಲಿ ಸ್ವಾಮಿಗಳು ಪೂರ್ವಾಶ್ರಮ, ನಾವು ಪೂರ್ವಾಶ್ರಮ, ಮುಂಬೈಯಲ್ಲಿ ಅವರು ಅಧ್ಯಯನ ಮಾಡುವಾಗ ನಾವು ಮುಂಬೈಗೆ ಹೋದಾಗ ಅವರ ಕೈಯಿಂದಲೇ ನಮಗೆ ಆಹಾರವನ್ನು ಬಡಿಸಿದ್ದು, ಅವರೇ ಮಾಡಿ ಹಾಕಿದ್ದು ಕೂಡ ನಮಗಿವತ್ತಿಗೂ ನೆನಪಿದೆ. ನವಬೃಂದಾವನದ ಸ್ಥಳದಲ್ಲಿ ನಾವು ಅವರು ಪೂರ್ವಾಶ್ರಮದಲ್ಲಿ ಭೇಟಿಯಾದದ್ದು, ಆಶ್ರಮ ಆದ ಮೇಲೆ ಭೇಟಿಯಾದದ್ದು, ಹೀಗೆ ಹತ್ತಾರು ಸಂದರ್ಭಗಳಲ್ಲಿ ಉಭಯರು ಕೂಡ ನಾವು ಭೇಟಿಯಾಗಿ ಸಮಾಲೋಚನೆ ಮಾಡಿದ್ದು ಉಂಟು. ಆದರೆ ಒಂದು ವಿಶೇಷವಾದ ರೀತಿಯಲ್ಲಿ ವ್ಯವಹಾರಗಳನ್ನೆಲ್ಲವನ್ನೂ ಕೂಡ ಇಟ್ಟುಕೊಂಡು ಸಮಾವೇಶ ಆಗೋದಕ್ಕಿಂತಲೂ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ಅದನ್ನು ಕೂಡ ನ್ಯಾಯಾಲಯ ಮೊದಲಾದ ಲೌಕಿಕ ನಿರ್ಬಂಧಗಳಿಂದ ಹೊರಬಂದು ಅದನ್ನು ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಈ ಉಭಯ ಮಠಗಳಿಗಿರುವಂತಹ ವ್ಯವಹಾರಗಳನ್ನು, ಅನೇಕ ವ್ಯವಹಾರಗಳನ್ನು ಈಗಾಗಲೇ ಇತ್ಯರ್ಥಗೊಳಿಸಿಕೊಂಡಿದ್ದೇವೆ. ಇನ್ನು ಸಣ್ಣ ಪುಟ್ಟ ಇದ್ದದ್ದು ಅದು ಕೂಡ ಮಾತುಕತೆಯಲ್ಲೇ ನಾವು ಬಗೆಹರಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಉಭಯರೂ ಕೂಡ ಸಿದ್ಧರಿದ್ದೇವೆ ಅನ್ನುವಂತಹ ಒಂದು ಸಂತಸದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಸಭಾಮುಖವಾಗಿ ತಿಳಿಸ್ತಾ, ಹೀಗೆ ಇವತ್ತು ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಸಂಘಟನೆ ಅನ್ನುವಂಥದ್ದು ಬಹಳ ಕೊರತೆಯಾಗಿದೆ. ಹಿಂದೂ ಸಮಾಜದ ಸಂಘಟನೆ ಆಗಬೇಕು, ಅದರಲ್ಲಿ ವಿಪ್ರ ಸಮಾಜದ ಸಂಘಟನೆ ಆಗಬೇಕು, ಅದರಲ್ಲಿ ಮಾಧ್ವ ಸಮಾಜದ ಸಂಘಟನೆ ಆಗಬೇಕು. ಹೀಗೆ ಹಂತ ಹಂತವಾಗಿ ಈ ಎಲ್ಲ ಸಂಘಟನೆ ಆದಾಗ ಅದು ನಿಜವಾದ ಹಿಂದೂ ಸಂಘಟನೆ ಅಂತ ಆಗ್ತದೆ. ಪರಧರ್ಮೀಯರು ನಮ್ಮ ಧರ್ಮದ ಮೇಲೆ ಇವತ್ತು ಆಕ್ರಮಣವನ್ನು ಮಾಡುವ ಮೂಲಕ ನಮ್ಮನ್ನು ಒಡೆದಾಡುವ ನೀತಿಯನ್ನು ಮಾಡಿ ನಮ್ಮ ಧರ್ಮಕ್ಕೆ ಚ್ಯುತಿ ತರುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಇದನ್ನೆಲ್ಲ ನಾವು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮಲ್ಲಿರುವಂತಹ ಯಾವುದೇ ವೈಷಮ್ಯಗಳಾಗ್ಬೋದು ಅಥವಾ ಇನ್ಯಾವುದೇ ವಿಚಾರಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಸಮಾಜದ ದೃಷ್ಟಿಯಿಂದ ಸಂಘಟಿತರಾಗಲೇಬೇಕಾಗಿರುವಂತಹ ಸನ್ನಿವೇಶ. ಆದ್ದರಿಂದ ಆ ಎಲ್ಲದರ ಹಿನ್ನೆಲೆಯಲ್ಲಿ ಸ್ವಾಮಿಗಳು ತುಂಬ ಸಹೃದಯಿಗಳಾಗಿ, ಉದಾರಿಗಳಾಗಿ ಮತ್ತು ಅವರ ಸರಳತೆ ಇವುಗಳನ್ನೆಲ್ಲವನ್ನು ಅವರು ತೋರಿದ್ದು, ಅದಕ್ಕೆ ನಾವುಗಳು ಕೂಡ ವಿಶೇಷವಾಗಿ ಸ್ಪಂದಿಸಿ ಉಭಯ ಮಠಗಳಲ್ಲಿರ್ತಕ್ಕಂತಹ ಈ ಲೌಕಿಕ ಏನೇನು ತೊಂದರೆಗಳಿದ್ದಾವೆ ಅವುಗಳನ್ನು ಬಹುತೇಕ ಪರಿಹಾರವನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ಒಂದೆರಡು ಚಿಕ್ಕ ಪುಟ್ಟದ್ದು ಅದು ಕೂಡ ಪರಿಹಾರದ ದಾರಿಯಲ್ಲಿದೆ. ಒಟ್ಟಿನಲ್ಲಿ ಇನ್ನು ಮೇಲೆ ಈ ಉಭಯ ಮಠಗಳ ವ್ಯವಹಾರಗಳು ಹರಿಗುರುಗಳ ಅನುಗ್ರಹದಿಂದ ಯಾವುದೇ ಲೌಕಿಕ ವೇದಿಕೆಗಳಿಗೆ ಬರದೆ ಅದು ಮಾತುಕತೆಗಳಲ್ಲೇ ಇದು ಪರಿಹಾರವಾಗತ್ತೆ ಅನ್ನುವಂತಹ ಭರವಸೆ ನಮಗಿದೆ ಅಂತ ಹೇಳ್ತಾ, ಸ್ವಾಮಿಗಳು
ತಮ್ಮ ಗುರುಗಳು ಶಿಷ್ಯಾಜಿಚ್ಛೇತ್ ಪರಾಜಯಂ ಅಂತ ಹೇಳಿದಂತೆ ಶ್ರೀ ಸತ್ಯಪ್ರಮೋದ ತೀರ್ಥರು 50 ವರ್ಷ ಪೂಜಕ ಅನ್ನಂತ 50 ವರ್ಷಗಳ ಕಾಲ ನಿರಂತರವಾಗಿ ಸಂಸ್ಥಾನವನ್ನು ಆಳಿ ಪೂಜಾರಾಧನೆಗಳನ್ನು ಮಾಡಿ ವಿಶೇಷವಾದಂತಹ ತಪಸ್ಸು, ಸಮಾಜದ ಸಂಘಟನೆ, ಧರ್ಮ ಪ್ರಚಾರ, ಜೊತೆಗೆ ಮಠವನ್ನು ಗಟ್ಟಿ ಮಾಡಿದರು. ಅದಕ್ಕಿಂತಲೂ ಮಿಗಿಲಾಗಿ ಅವರ ಶಿಷ್ಯರಾಗಿ ಸ್ವಾಮಿಗಳು 50 ಇನ್ನೂ ಜಾಸ್ತಿಯೇ ಅವರು ಅವರ ಗುರುಗಳನ್ನು ಮೀರಿಸುವ ರೀತಿಯಲ್ಲಿ ಅವರು ಪೀಠದಲ್ಲಿ ಇದ್ದು ವಜ್ರ ಮಹೋತ್ಸವವನ್ನು ಅವರು ಆಚರಿಸಬೇಕು ಅಂತೂ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸುವ ಮೂಲಕ ಈ ಉಭಯ ಮಠಗಳ ಬಾಂಧವ್ಯ ಇದನ್ನು ಕಂಡು ಉಭಯ ಮಠಗಳ ಶಿಷ್ಯ ಭಕ್ತರುಗಳ ಒಂದು ಹರ್ಷ, ಜೊತೆಯಲ್ಲಿ ಮಾಧ್ವ ಸಮಾಜದ ಒಂದು ಸಂತಸ, ಜೊತೆಯಲ್ಲಿ ಹಿಂದೂ ಸಮಾಜದ ಸಂತಸವನ್ನು ನಾವು ಕಂಡು ಅದರಿಂದ ನಾವು ಕೂಡ ಸಂತೋಷವನ್ನು ಪಡೋಣ ಅಂತ ಹೇಳ್ತಾ, ಈ ಸಮಾಗಮಗಳಿಗೆ ಪ್ರತ್ಯೇಕವಾದ ಅರ್ಥಗಳೇನೂ ಇಲ್ಲ. ಇದು ಸಮಾಜದ ಹಿತದೃಷ್ಟಿಯಿಂದ ಒಂದು ಬಾಂಧವ್ಯವನ್ನು, ಸೌಹಾರ್ದವನ್ನು ತೋರಿಸಿ ಅದನ್ನು ನಾವು ಕೇವಲ ತೋರಿಕೆಗಲ್ಲದಲೇ ಮನಸ್ಫೂರ್ತಿಯಾಗಿ ಇದನ್ನು ವ್ಯಕ್ತಪಡಿಸುವಂಥದ್ದೇ ಈ ಸಮಾವೇಶಗಳ ಒಂದು ಕಾರ್ಯಕ್ರಮ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ವಿದ್ವಾಂಸರಾದಂಥ ಕಟ್ಟಿಯಾಚಾರ್ಯರು, ಗುತ್ತಲಾಚಾರ್ಯರು, ವಿದ್ಯಾಧೀಶಾಚಾರ್ಯರು, ಇನ್ನೂ ಮಠದ ಅನೇಕ ಜನ ವಿದ್ವಾಂಸರುಗಳು, ಜೊತೆಗೆ ಮಠದ ಲೌಕಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಶರತ್ಚಂದ್ರ ಅವರು, ರವೀಂದ್ರ ಅವರು, ಗುರುಪ್ರಸಾದ್ ಅವರು ಮತ್ತಿತರರೆಲ್ಲರೂ, ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಇದರ ಹಿನ್ನೆಲೆಯಲ್ಲಿ ಎಲ್ಲರ ಪರಿಶ್ರಮ, ಎಲ್ಲರ ಅಪೇಕ್ಷೆ, ಎಲ್ಲರ ಒಂದು ಕಾಳಜಿ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಅಂತ ಹೇಳ್ತಾ, ನಮ್ಮ ಸ್ವಾಮಿಗಳವರನ್ನು ಸುಬ್ಬರಾಯನ ಕೆರೆಯ ನಮ್ಮ ಶಾಖಾ ಮಠಕ್ಕೆ ರಾಯರ ದರ್ಶನಕ್ಕೆ ಬರಬೇಕು ಅಂತ ನಾವು ಸಭಾಮುಖ ಈಗಾಗಲೇ ಮಠದ ಕಡೆಯಿಂದ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದೇವೆ. ನಾವು ದೂರವಾಣಿಯ ಮೂಲಕ ಆಹ್ವಾನಿಸಿದ್ದೇವೆ. ಸಭಾಮುಖವಾಗಿಯೂ ಕೂಡ ಎಲ್ಲರನ್ನೂ ಕೂಡ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ರಾಯರ ಒಂದು ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯತೆಯಿಂದ ಇದು ಮೇಲಿಂದ ಮೇಲೆ ಬೇರೆ ಬೇರೆ ಊರುಗಳಲ್ಲಿ ಈ ಸಮಾವೇಶಗಳಾಗಿ ಆಯಾ ಪ್ರಾಂತದ ಜನತೆಯ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಅಥವಾ ಪ್ರಶ್ನೆಗಳು ಇದಕ್ಕೆಲ್ಲ ಉತ್ತರವನ್ನು ಸಮಾವೇಶದ ಮೂಲಕವಾಗಿ ನಮ್ಮ ನಡೆ ನುಡಿಗಳ ಮೂಲಕವಾಗಿ ನೀಡೋಣ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕೆಲವು ದಿವಸಗಳ ಹಿಂದೆ ನಾವು ನಮ್ಮ ನೆರೆಯ ರಾಜ್ಯದಿಂದ ಒಂದು ಮಾತನ್ನು ಕೇಳಿದ್ವಿ. ಸನಾತನ ಧರ್ಮ ಇಲ್ಲ ಅನ್ನುವಂತಹ ಮಾತನ್ನು ನಾವು ಕೇಳಿದ್ವಿ. ಆದರೆ ಸನಾತನ ಧರ್ಮ ಇದೆಯೋ ಇಲ್ಲೋ ಅನ್ನುವ ಸಂಶಯ ಇಲ್ಲ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಇದ್ದೇ ಇರ್ತದೆ ಅಂತನ್ನೋದಕ್ಕೆ ಉತ್ತರ ಕೊಡೋದಕ್ಕೆ ಈ ಒಂದು ದೊಡ್ಡದಾದ ಸಮಾಗಮ ಇದು ಕಾರಣವಾಗಲಿ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವರು ತಮಿಳುನಾಡಿನಲ್ಲಿ ಅವರ ಅವತಾರ, ಕರ್ನಾಟಕದಲ್ಲಿ ಸಂಚಾರ, ಆಂಧ್ರ ಪ್ರದೇಶದಲ್ಲಿ ಬೃಂದಾವನ. ಅಂದರೆ ಯಾರ ನಮ್ಮವರು ಅಂತ ಹೇಳೋ ಹಾಗಿಲ್ಲ. ಆದರೆ ತಮಿಳುನಾಡಿನಲ್ಲಿ ಅವರ ಅವತಾರ ಆದದ್ದರಿಂದ ತಮಿಳುನಾಡಿನವರೆಲ್ಲ ನಮ್ಮ ರಾಯರು ಅಂತ ಹೇಳಬಹುದು. ನಾನು ಹೇಳಲಿಕ್ಕೆ ಬಂದದ್ದು ಇವತ್ತು ರಾಘವೇಂದ್ರ ಸ್ವಾಮಿಗಳು ಹಾಗೂ ರಘುತ್ತಮರು ಇಬ್ಬರೂ ಕೂಡ ಒಟ್ಟಾಗಿ ಆ ಸನಾತನ ಹಿಂದೂ ಧರ್ಮವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಲಿ ಅಂತನ್ನುವಂತಹ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ತಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಪರಮ ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ.
ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಪಂಚಾಶದ್ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಇವತ್ತು ನಮ್ಮ ಪ್ರೀತಿಯ ಅಭಿಮಾನದ ವಿಶ್ವಾಸದ ಆಮಂತ್ರಣವನ್ನು ಸ್ವೀಕರಿಸಿ ಮಂತ್ರಾಲಯ ಮಠಾಧೀಶರಾದ ಸುಬುಧೇಂದ್ರ ತೀರ್ಥರು ನಮ್ಮ ಮಠಕ್ಕೆ ಶ್ರೀನಿವಾಸ ದೇವರ ಈ ದೇವಸ್ಥಾನಕ್ಕೆ ಅತ್ಯಂತ ಸಂತೋಷದಿಂದ ಸೌಹಾರ್ದದಿಂದ ಅಭಿಮಾನದಿಂದ ಆಗಮಿಸಿದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ಇದೀಗ ತಿಳಿಸಿದಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಂತ್ರಾಲಯದಲ್ಲಿ ಅವರು ಮಾಡಿದ್ದು ಎಲ್ಲರಿಗೂ ವಿದಿತವಾದ ವಿಷಯ. ರಾಯರ ತಪಸ್ಸು, ಅವರ ಜ್ಞಾನ, ಭಕ್ತರಿಗೆ ಅವರು ಮಾಡುವಂತಹ ಅನುಗ್ರಹ, ಅವರು ವೃಂದಾವನಸ್ಥರಾದರೂ ಕೂಡ ಇವತ್ತಿಗೂ ಎಲ್ಲರಿಗೆ ಪ್ರತ್ಯಕ್ಷರಾಗಿ ಇದ್ದು ಸಂಚಾರ ಮಾಡುವಾಗ ಹೇಗೆ ಅನುಗ್ರಹ ಮಾಡ್ತಾ ಇದ್ರೋ ಹಾಗೆ ಅನುಗ್ರಹವನ್ನು ಮಾಡಿ ಸಮಗ್ರವಾದ ಹಿಂದೂ ಸಮಾಜದ ಸಂಘಟನೆಯನ್ನು ಈಗಲೂ ರಾಯರು ಮಾಡ್ತಾನೇ ಇದ್ದಾರೆ. ಅಂತಹ ಒಂದು ರಾಯರ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ದರ್ಶನಕ್ಕೆ ಬಂದ ಎಲ್ಲ ಭಕ್ತರಿಗೆ ಸಕಲ ಸೌಕರ್ಯಗಳನ್ನು ಮಾಡಿಕೊಟ್ಟು ವಿಶೇಷವಾಗಿ ಭಕ್ತರಿಗೆಲ್ಲ ಇನ್ನಷ್ಟು ಉತ್ಸಾಹದಿಂದ ರಾಯರ ಸೇವೆಯನ್ನು ಮಾಡುವಂತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತು. ಅದರ ಜೊತೆಗೆ ಅನೇಕ ಗ್ರಂಥ ಪ್ರಕಾಶನದ ಕಾರ್ಯಗಳನ್ನು ಕೂಡ ಅವರು ಪೂರ್ವಾಶ್ರಮದಿಂದಲೂ ಮಾಡ್ತಾ ಇದ್ದಾರೆ. ಅಪ್ರಕಟಿತವಾದ ಅನೇಕ ಟಿಪ್ಪಣಿ ಗ್ರಂಥಗಳನ್ನು, ಅನೇಕ ಮಾಧ್ವವಾಂಗ್ಮಯಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಪ್ರಕಾಶನ ಮಾಡಿ ಜಿಜ್ಞಾಸುಗಳಿಗೆ ಸಾಧಕರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಆ ಜ್ಞಾನದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು. ಗ್ರಂಥ ಪ್ರಕಾಶನ ಮಾತ್ರ ಅಲ್ಲದೆ ಪಾಠ ಪ್ರವಚನಗಳನ್ನು ಮಾಡ್ತಾ ಸುಧಾಮಂಗಳಗಳನ್ನು ಮಾಡಿ ಇದೀಗ 10ನೆಯ ಸುಧಾ ಪಾಠವನ್ನು ಪ್ರಾರಂಭ ಮಾಡಿದ್ದು ಬಹಳ ವಿಶೇಷವಾದದ್ದು. ಈ ತರಹ ಜ್ಞಾನ ಕಾರ್ಯ ಹಾಗೂ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ರಾಯರ ವಿಶೇಷವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಅತ್ಯಂತ ಆತ್ಮೀಯರಾದ ಅವರ ಒಂದು ಈ ಆಗಮನ ನಮಗೆ ಇನ್ನೂ ವಿಶೇಷವಾಗಿ ಸಂತೋಷ ತಂದಿದೆ. ಇದೀಗ ಹೇಳಿದಂತೆ ಬಹಳ ಮೊದಲಿನಿಂದಲೂ ಈ ಬಾಂಧವ್ಯ ಇದ್ದದ್ದು. ಈಗ ಅವರೆಲ್ಲ ಹೇಳಿದ್ದಾರೆ, ಅದನ್ನು ಮತ್ತೆ ನಾನು ಹೇಳೋದಿಲ್ಲ. ನಮ್ಮ ಗುರುಗಳ ಕಾಲದಲ್ಲಿ, ಸತ್ಯಧ್ಯಾನರ ಕಾಲದಲ್ಲಿ, ಹಿಂದೆ ಎಲ್ಲ ಈ ತರಹದ ಸಮಾಗಮಗಳಾದದ್ದನ್ನು ಅವರು ತಿಳಿಸಿದರು. ಇವರ ಗುರುಗಳ ಕಾಲದಲ್ಲಿ, ಯತೀಂದ್ರರ ಕಾಲದಲ್ಲಿ, ಶಮೀಂದ್ರರ ಕಾಲದಲ್ಲಿಯೂ ನಮಗೆ ಅನೇಕ ಬಾರಿ ಬೇರೆ ಬೇರೆ ಬೆಂಗಳೂರು, ಬಳ್ಳಾರಿ ಇತ್ಯಾದಿಗಳಲ್ಲಿ ಸಮಾಗಮವಾದದ್ದಿದೆ. ಅದರಂತೆ ಬಹಳ ಹಿಂದೆ ರಾಯರ ಕಾಲದಲ್ಲೇನೆ ನಮ್ಮ ಪೀಠದಲ್ಲಿ ಆಗ ವಿರಾಜಮಾನರಾಗಿದ್ದ ವೇದನಿಧಿ ತೀರ್ಥರಿಗೂ ರಾಯರಿಗೂ ವಿಶೇಷವಾದಂತಹ ಸೌಹಾರ್ದಯುತವಾದ ಸಮಾಗಮ ಆದದ್ದನ್ನು ಇತಿಹಾಸದಲ್ಲಿ ನಾವು ಕೇಳುತ್ತೇವೆ. ಅದಕ್ಕೂ ಹಿಂದೆ ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ ಸುಧೀಂದ್ರ ತೀರ್ಥರಿಗೂ ವಿದ್ಯಾಧೀಶ ತೀರ್ಥರಿಗೂ ಕುಂಭಕೋಣದಲ್ಲಿ ಸಮಾಗಮ ಆದದ್ದನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಚರಿತ್ರೆಯಲ್ಲಿ ವಿದ್ಯಾಧೀಶ ವಿಜಯದಲ್ಲಿ ಉಲ್ಲೇಖ. ಹೀಗಾಗಿ ರಾಯರಿಗಿಂತಲೂ ಮೊದಲಿನಿಂದ ಅವರ ಗುರುಗಳ ಕಾಲದಿಂದಲೂ ಈ ಒಂದು ಸಮಾಗಮದ ಇತಿಹಾಸವನ್ನು ನಾವು ಕೇಳಿದ್ದೇವೆ. ಅಂತಹ ಈ ಒಂದು ಸೌಹಾರ್ದಯುತವಾದ ಸಮಾಗಮ ಇದು ನಿರಂತರವಾಗಿ ಹೀಗೆ ಇರಬೇಕು, ನಡೆಯಬೇಕು. ಎಲ್ಲ ಸಮಗ್ರ ಹಿಂದೂ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜ, ಮಾಧ್ವ ಸಮಾಜ ಎಲ್ಲರಿಗೂ ಇದೊಂದು ವಿಶೇಷವಾದಂತಹ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ, ಜ್ಞಾನ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಒಂದು ಸಂಘಟನೆ ಅತ್ಯಂತ ಅಗತ್ಯವಾದದ್ದು. ಎಲ್ಲರೂ ಸಂಗಚ್ಛಧ್ವಂ ಸಂವದಧ್ವಂ ಅಂತ ಹೇಳಿದ ಹಾಗೆ ಎಲ್ಲರೂ ಸಂಘಟಿತರಾಗಿ ವಿಶೇಷವಾಗಿ ನಮ್ಮ ಧರ್ಮದ ಅಸ್ತಿತ್ವವನ್ನು ನಾವು ಜಗತ್ತಿಗೆ ತೋರಿಸಿಕೊಡಬೇಕು. ಇದು ಅನೂಚಾನವಾದ ಧರ್ಮ, ಸನಾತನ ಧರ್ಮ.
ಇದು ಬಹಳ ಪ್ರಾಚೀನವಾದದ್ದು ಮಾತ್ರ ಅಲ್ಲ, ಇದು ನಿತ್ಯವಾದ ಧರ್ಮ. ಇದನ್ನು ಯಾರು ಏನು ಪ್ರಯತ್ನ ಮಾಡಿದರೂ ಕೂಡ ಇದನ್ನು ಅಳಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಧರ್ಮ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಬೇಕಾದಷ್ಟು ನಾಸ್ತಿಕ್ಯವಾದ ಇದೆ, ನಾನಾ ರೀತಿಯ ವಿರೋಧಗಳು, ಪ್ರತಿಭಟನೆಗಳು, ಅನ್ಯಧರ್ಮೀಯರ ಆಕ್ರಮಣಗಳು ನಮ್ಮ ದೇಶದ ಮೇಲೆ, ನಮ್ಮ ಜನರ ಮೇಲೆ ಆದರೂ ಕೂಡ ಇವತ್ತಿಗೂ ಇಷ್ಟು ಜ್ವಲಂತವಾಗಿ ನಿಷ್ಠಾವಂತರಾಗಿ ಧರ್ಮವನ್ನು ಮಾಡುವ ಜನ ನಮ್ಮಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದಾರೆ ಎಂದರೆ ಇದು ನಮ್ಮ ಧರ್ಮದ ಮೂಲ ಅಷ್ಟು ಗಟ್ಟಿಯಾಗಿದೆ. ಆ ಧರ್ಮದ ಆಧಾರಗಳು ಗಟ್ಟಿಯಾಗಿವೆ, ಧರ್ಮ ಸತ್ಯವಾಗಿದೆ ಅನ್ನುವುದಕ್ಕಾಗಿ ಅದನ್ನು ಯಾರೂ ಕದಲಿಸುವುದು ಸಾಧ್ಯ ಇಲ್ಲ. ಅನೇಕ ಉದ್ದೇಶಗಳಿಂದ ನಾನಾ ರೀತಿಯ ಮಾತುಗಳು ಕೇಳಿಬಂದರೂ ಕೂಡ ಯಾವತ್ತಿಗೂ ಈ ಧರ್ಮ ಸ್ಥಿರವಾಗಿ ಉಳಿತದೆ. ಧರ್ಮವನ್ನು ನಿರ್ಮೂಲನೆ ಮಾಡಲೇಬೇಕು ಅನ್ನುವ ಅಪೇಕ್ಷೆಯಿಂದ ವಿರೋಧ ಮಾಡಿದರೆ ಸ್ವಲ್ಪ ಏನಾದರೂ ಧರ್ಮ ಏನಾಗೋದಿಲ್ಲ, ಆದರೆ ಏನಾದರೂ ತೊಂದರೆಯಾದರೂ ಆಗ್ಬೋದು. ಅದು ಆಗದಿರಲಿಕ್ಕೆ ಕಾರಣ ಅಂದರೆ ಯಾರು ಧರ್ಮವನ್ನು ಬೈತಾರೋ ಅವರೇ ಮನೆಯಲ್ಲಿ ಧರ್ಮವನ್ನು ಆಚರಣೆ ಮಾಡ್ತಾರೆ. ಅವರು ತಾವು ಆರಿಸಿ ಬರುವುದಕ್ಕೆ ಹೋಗೋದು ಗುಡಿಗಳಿಗೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಹೊರಗೆ ಬಂದು ಧರ್ಮವನ್ನು, ಸನಾತನ ಧರ್ಮವನ್ನು ಬೈದರೆ ಮನೆಯಲ್ಲಿ ಅವರು ಆರಿಸಿ ಬರೋದಕ್ಕೆ ಹೋಮ ಹವನಗಳು ನಡೀತದೆ ನಮ್ಮ ಪುರೋಹಿತರಿಂದಲೇ. ಅವರಿಗೆ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಮ್ಮ ಸನಾತನ ಧರ್ಮದ ಜ್ಯೋತಿಷಿಗಳೇ ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಅವರಿಗೆ ನಾನಾ ವಿಧವಾದ ಉಪಾಯಗಳನ್ನು ಹೇಳಬೇಕು. ಹೀಗಾಗಿ ಶ್ರದ್ಧೆಯನ್ನು ಒಳಗಿಟ್ಟುಕೊಂಡು ಹೆಸರಿಗೆ ಮಾತ್ರ ವಿರೋಧ ಮಾಡಿದರೆ ಆ ವಿರೋಧದಿಂದ ಏನಾಗುವುದಿಲ್ಲ. ಅಂತಹ ಒಂದು ಎಲ್ಲರಿಗೂ ಅನಿವಾರ್ಯವಾದಂತಹ, ನನಗೆ ಗಾಳಿ ಬೇಡ, ಬದುಕ್ತೇನೆ, ಗಾಳಿಯ ಜೊತೆಗೆ ವಿರೋಧ ಮಾಡುತ್ತೇನೆ ಅಂದರೆ ಅದು ಹೇಗೆ ಹುಚ್ಚ ಸಾಹಸ, ಗಾಳಿ ಇಲ್ಲದೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಗಾಳಿಯ ಸಿದ್ಧಾಂತ ಇದೆಯಲ್ಲ, ವಾಯುದೇವರ ಸಿದ್ಧಾಂತ, ಇದನ್ನು ಬಿಟ್ಟು ನಾವು ಬದುಕ್ತೇವೆ ಅನ್ನೋದು ಕೂಡ ಅಷ್ಟೇ ದೊಡ್ಡ ಸಾಹಸದ ಮಾತು. ಅದನ್ನು ಬಿಟ್ಟು ಯಾರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಆ ಧರ್ಮವನ್ನು ನಂಬಲೇಬೇಕು. ಎದುರಿಗೆ ಹೇಳಿಕೊಳ್ತಾರೆ, ಹೇಳಿಕೊಳ್ಳೋದಿಲ್ಲ, ಅದರ ವೈಯಕ್ತಿಕ ವಿಷಯ. ಆದರೆ ಅಂತಹ ಈ ಸನಾತನ ಧರ್ಮದ ರಕ್ಷಣೆಗೆ ನಾವೆಲ್ಲ ಸಂಘಟಿತರಾಗಿ ಒಂದು ಧ್ವನಿಯಿಂದ ಆ ಸನಾತನ ಧರ್ಮದ ಸೇವೆಯನ್ನು ಮಾಡೋಣ. ಸನಾತನ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ಆ ಸನಾತನ ಧರ್ಮದ ಧರ್ಮಾಧ್ಯಕ್ಷನಾದ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಉತ್ತಮವಾದ ಗುರಿಯನ್ನು ತಲುಪೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಒಂದು ಅಭಿಮಾನದ ಆಮಂತ್ರಣಕ್ಕೆ ಬಂದ ಸುಬುಧೇಂದ್ರ ತೀರ್ಥರಿಗೆ ಅತ್ಯಂತ ಸೌಹಾರ್ದಯುತವಾದ ವಿಶಾಲವಾದ ಮನಸ್ಸಿನಿಂದ ಅವರು ಎಲ್ಲ ಈ ಒಂದು ಸಮಾಗಮದ ಕಾರ್ಯಗಳಿಗೆ, ನಮ್ಮ ಎಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅನೇಕ ರೀತಿಯಿಂದ ಪೂರ್ಣ ಮನಸ್ಸಿನಿಂದ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ಇದ್ದು ಎಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ವಿಶೇಷವಾಗಿ ಸಿದ್ಧಾಂತದ ಪ್ರಸಾರದ ಕಾರ್ಯದಲ್ಲಿ ನಾವೆಲ್ಲ ತೊಡಗೋಣ. ಆ ತರಹದ ಒಂದು ಅನುಗ್ರಹವನ್ನು ಹರಿವಾಯು ಗುರುಗಳು ಎಲ್ಲರಿಗೂ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಓಂ ನ ಕರ್ಮಣಾನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಪರೇಣ ನಾಕಂ ನಿಹಿತಂ ದುಹಾಯ ವಿಪ್ರಾಯನೇನದ್ಯತಯೋ ವಿಶಂತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾತ್ ಸನ್ಯಾಸಯೋಗಾತ್ ಯತಯ ಶುದ್ಧ ಸತ್ವಾತ್ ಹೇ ಬ್ರಹ್ಮಲೋಕೆ ಸುಪರಾಂತಕಾರೆ ಪರಾವೃತಾತ್ ಪರಿಮುಚ್ಯಂತೆ ಸರ್ವೇ ಸಕ್ರಂ ಮೇ ಮಾಮಂ ಪರಮೇಶ್ವರೋದಂ ಯತ್ಪುಂಡರೀಕಂ ತತ್ರಾಪಿ ಸಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಸ್ತಸ್ತುಮಾನಿತವ್ಯಂ ಯೋ ವೇದಾದೋಸ್ಪರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರಸ್ಯ ಯಃ ಪರಃ ಸ ಮಹೇಶ್ವರಃ.
गुरुभ्यो नमः हरिः ओम। आपदाम अपहर्तारम दातारम सर्वसंपदाम लोकाभिरामम श्रीरामम भूयो भूयो नमाम्यहम्। पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ಕ್ಷೇತ್ರ ಸ್ವಾಮಿಯಾದ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಚರಣ ಕಮಲಗಳಲ್ಲಿ ಅನಂತಾನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ, ರಾಘವೇಂದ್ರ ಗುರುಸಾರ್ವಭೌಮರ ಚರಣಗಳಿಗೆ ಅನಂತಾನಂತ ನಮನವನ್ನು ಅರ್ಪಿಸಿ, ವೇದಿಕೆಯಲ್ಲಿ ವಿರಾಜಮಾನರಾದ ಉಭಯ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಅನಂತಾನಂತ ಪ್ರಣಾಮಾಂಜಲಿಗಳನ್ನು ಸಲ್ಲಿಸಿ, ಇದೊಂದು ಅಭೂತಪೂರ್ವವಾದ ಅಚ್ಚರಿಯಾಗುವಂತಹ ಸುಂದರವಾದ ದೃಶ್ಯವನ್ನು ಮೈಸೂರು ಮಹಾಜನತೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ. ಇವತ್ತು ಅಹೋಭಾಗ್ಯಂ 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 ಅಂತ ಹೇಳಿದಂತೆ ಎಷ್ಟು ಜನುಮದ ಪುಣ್ಯ ಬಂದೊದಗಿತೋ, ಎಷ್ಟು ಧನ್ಯರೋ ನಮ್ಮ ಹಿರಿಯರು ಅಂತಹ ಆ ದೇವರ ಗುರುಗಳ ಅನುಗ್ರಹದಿಂದ ಉಭಯ ಶ್ರೀಪಾದಂಗಳವರನ್ನ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ನಡೆದಿದೆ. ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ನಿಮ್ಮೆಲ್ಲರ ಭಕ್ತರ ಆಶಯ ಮುಂದಿನ ಸಮಾವೇಶ ಮಂತ್ರಾಲಯದಲ್ಲಾಗಬೇಕು ಅಂತ ಸಾಷ್ಟಾಂಗ ಪ್ರಣಾಮಪೂರ್ವಕ ಉಭಯ ಶ್ರೀಪಾದರಲ್ಲಿ ಆರಂಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಮೊದಲಿಗೆ ನೆರೆದ ವೇದಿಕೆಯಲ್ಲಿ ವಿರಾಜಮಾನರಾದ ಉಭಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ಇದೀಗ ಆರಂಭದಲ್ಲಿ ಅಪೌರುಷೇಯವಾದ ವೇದ ಪ್ರತಿಪಾದ್ಯನಾದ ಭಗವಂತನನ್ನ ಅಪೌರುಷೇಯವಾದ ವೇದ ಘೋಷದಿಂದ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಮಠದ ವಿದ್ವಾಂಸರಾದ ಅಕ್ಷಯಾಚಾರ್ಯರು ವೇದಘೋಷವನ್ನು ನಡೆಸಿಕೊಡ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಶಿಷಿಷಾನೋ ವೃಷಭೋ ನ ಯುದ್ಮೋ ಗನಾಗನಃ ಶೋಭಣಶ್ಚರಜನೀನಾಂ ಸಂಗ್ರಂದನೋ ನಿಮಿಷ ಏಕವೀರಶ್ಯತಗುಂಸೇನಾ ಅಜಯತ್ಸಾಕಮಿಂದ್ರಃ ಸಂಗ್ರಂದನೇನ ನಿಮಿಷೇಣ ಜಿಷ್ಣುನಾ ಯುತ್ಕಾರೇಣ ದೃಷ್ಟವನೇನ ದೃಷ್ಣುನಾ ತದಿಂದ್ರೇಣ ಜಯದತ್ಸಹದ್ವೈ ಇಧೋ ನರ ಇಜುಹಸ್ತೇನ ವೃಷ್ಣಾ ಸೈಜುಹಸ್ತೈ ಸನಿಜಂಗಭಿರ್ವದೇದಗ್ಗಸ್ರಷ್ಟಾದೈದ ಇಂದ್ರೋ ಗಣೇನ ಸಗುಂ ಸೃಷ್ಟಜಿತ್ಸೋಮಬಾಹು ಸದ್ಯೋರ್ದನ್ವಾ ಪ್ರತಿಹಿತಾ ಗಿರಸ್ತಾ ಬೃಹಸ್ಪದೇ ಪರಿದೀಯ ಹರಿ ಓಂ. ಧನ್ಯವಾದಗಳು. ದಾಸ ಸಾಹಿತ್ಯದ ಒಂದು ನುಡಿಯನ್ನ ನಮ್ಮ ಶ್ರೀಮಠದ ವಿದ್ವಾಂಸರಾದ ವರದೇಂದ್ರಾಚಾರ್ಯರು ನಡೆಸಿಕೊಡ್ತಾ ಇದ್ದಾರೆ. ವಂದಿಸುವೆ ಇಂದಿನ ಸುಂದರ ಗುರುರಾಜರ ಮಾನಂದ ಮಾತಾಂಬುದಿ ಚಂದಿರ ರಾಘವೇಂದ್ರರ ವಂದಿಸುವೆ ಇಂದಿನ ಸುಂದರ ಗುರುರಾಜರ ಮರ್ಯಾದಿವರ ಸ್ತೋತ್ರ ಬಣಿಸುವ ನರಹರಿ ವಿಟ್ಟ ನೊನಿಯುವ ದುರಿತ ರಾಶಿಗಳ ತರಿಯುವ ಸುಗಗರಿವ ವಂದಿಸುವೆ ಇಂದಿನ ಸುಂದರ ಗುರುರಾಜರ ಹರಿ ಓಂ. ಈ ಒಂದು ಸಭೆಯಲ್ಲಿ ನಮ್ಮ ರಾಘವೇಂದ್ರ ಮಠದ ಎಲ್ಲ ವಿದ್ವಾಂಸರ ಪರವಾಗಿ ಈ ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಮ್ಮ ಶ್ರೀಮಠದ ವಿದ್ವಾಂಸರಾದ ಶ್ಯಾಮಾಚಾರ್ಯ ಬಂಡಿಯವರನ್ನ ಕೇಳ್ಕೊಳ್ತಾ ಇದ್ದೇನೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವೇದಿಕೆಯಲ್ಲಿ ಆಸೀನರಾದಂತಹ ಪರಮ ಪೂಜ್ಯ ಉಭಯ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ,
ಇಲ್ಲಿ ನೆರೆದಂತಹ ವಿದ್ವದ್ಬರೇಣ್ಯರು, ಶ್ರೀ ರಾಘವೇಂದ್ರ ಸ್ವಾಮಿಗಳ ವಂಶಿಕರು ಮತ್ತು ಮೈಸೂರಿನ ಅನೇಕ ಆಸ್ತಿಕ ಬಂಧುಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತಗಳನ್ನು ಕೋರ್ತಾ, ಈ ಒಂದು ಐತಿಹಾಸಿಕ ಸಂದರ್ಭ, ಈ ಹಿಂದೆ ನಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ಮಹಾನಗರದಲ್ಲಿ ಉಭಯ ಮಠಗಳ ಮೈತ್ರಿಯ ಅಂಕುರಾರ್ಪಣ ಆಗಿತ್ತು. ಮೈತ್ರಿ ಅವತ್ತು ಮೊಳೆತಿತ್ತು. ಅದರ ಮುಂದುವರೆದ ಭಾಗ ಮೈಸೂರಿನಲ್ಲಿ ಆಗ್ತಾ ಇದೆ. ಶ್ರೀಪಾದಂಗಳವರು ತಮ್ಮ ಹಾರ್ದವನ್ನು ವ್ಯಕ್ತಪಡಿಸಿದಂತೆ ಈ ಸರಣಿ ಹಾಗೆ ಮುಂದುವರಿಯುತ್ತೆ. ಉಭಯ ಮಠಗಳ ಒಂದು ಬಾಂಧವ್ಯ, ಒಂದು ಮೈತ್ರಿ ದೃಢವಾಗಿ ನೆಲೆ ನಿಲ್ಲುತ್ತೆ ಅಂತ ಹೇಳಿ ಉಭಯ ಶ್ರೀಪಾದಂಗಳವರು ಭಕ್ತ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಒಂದು ಬಹಳ ದೈವ ಸಂಕಲ್ಪವೋ ಏನೋ ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಧಾರವನ್ನು ಉಭಯ ಶ್ರೀಪಾದಂಗಳವರು ತೆಗೆದುಕೊಂಡಿದ್ದಾರೆ. ಅದು ತೆಗೆದುಕೊಳ್ಳಬೇಕಾಗಿತ್ತು. ಯಾಕೆಂತಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಸದ್ಭಾವ, ಆ ಸದ್ಭಾವಕ್ಕೆ ನೀವು ಪ್ರೀತಿ ಅನ್ರಿ, ಪ್ರೇಮ ಅನ್ರಿ, ಅಭಿಮಾನ ಅನ್ರಿ, ಏನು ಬೇಕಾದರೂ ಅನ್ನಿ, ಸದ್ಭಾವಕ್ಕೆ ನಾವು ಮನಸ್ಸಿನಲ್ಲಿ ಅವಕಾಶವನ್ನು ಕೊಟ್ಟರೆ ಆ ಸದ್ಭಾವ ಇಡೀ ನಮ್ಮ ವ್ಯಕ್ತಿತ್ವವನ್ನು ವ್ಯಾಪಿಸಿಬಿಡುತ್ತೆ. ಹಾಗೆ ಶ್ರೀಪಾದಂಗಳವರಲ್ಲಿ ಮೊಳೆತಂತಹ ಆ ಪ್ರೇಮ, ಅಭಿಮಾನ, ಸ್ನೇಹ ಭಾವ ಅನ್ನೋದು ಇದು ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ. ನನಗೆ ಈ ಸಂದರ್ಭದಲ್ಲಿ ಒಂದು ಕವಿಯ ಒಂದು ನುಡಿ ನೆನಪಾಗುತ್ತೆ ನನಗೆ. ಕನ್ನಡದ ಬಹಳ ಪ್ರಸಿದ್ಧ ಒಂದು ಕವಿಯ ನುಡಿ, ಇಂದಲ್ಲ ನಾಳೆ ಹೊಸ ಬಾಳು ಬಗೆಯ ತೆರೆದೀತು, ಇಂದಲ್ಲ ನಾಳೆ ಹೊಸ ಬಾನು ಬಗೆಯ ತೆರೆದೀತು, ಕರಗೀತು ಮುಗಿಲ ಬಳಗ, ಬಂದೀತು ಸ್ವದೆಯ ಮಳೆಯು, ತುಂಬೀತು ಎದೆಯ ಹೊಳೆಯು, ತೊಳೆದೀತು ಒಳಗ ಹೊರಗ ಅಂತ. ಅದು ಬಹುಶಃ ಗೋಪಾಲಕೃಷ್ಣ ಅಡಿಗರದು ಕಾವ್ಯ ಅಂತ ಅನ್ಕೊಳ್ತೀನಿ ನಾನು. ಬಹಳ ಅದ್ಭುತವಾಗಿ, ಬಹಳ ಸುಂದರವಾಗಿ ಆ ಕವಿ ಹೇಳಿದ್ದಾನೆ. ನಮ್ಮ ಮನಸ್ಸಿನಲ್ಲಿ ಯಾವುದ್ಯಾವುದೋ ಕಾರಣದಿಂದ ಆ ಕವಿದಂತಹ ಕಾರ್ಮೋಡಗಳು, ನಮ್ಮ ಮನಸ್ಸಿಗೆ ಮುತ್ತಿದಂತಹ ಕಾರ್ಮೋಡಗಳು ಒಂದಲ್ಲ ಒಂದು ದಿವಸ ಕರಗೋ ಸನ್ನಿವೇಶ ಬರುತ್ತೆ. ನಮ್ಮ ಹೃದಯಾಕಾಶ ಸ್ವಚ್ಛ ಆಗುತ್ತೆ ಒಂದಲ್ಲ ಒಂದು ದಿವಸ. ಬಂದೀತು ಸ್ವದೆಯ ಮೊಳೆಯು, ನಮ್ಮ ಹೃದಯದಲ್ಲಿ ಅಮೃತದ ಮಳೆ ಹರಿಯುತ್ತೆ, ಎದೆ ತುಂಬಿ ಹರಿಯುತ್ತೆ ಅಮೃತದ ಹೊಳೆಯಿಂದ. ತೊಳೆದೀತು ಒಳಗು ಹೊರಗ ಅಂತ ಹೇಳ್ತಾನೆ. ಆದ್ದರಿಂದ ನಮ್ಮ ಬಾಹ್ಯ ಮತ್ತು ಅಂತರಂಗದ ಶುದ್ಧಿ ಆಗುತ್ತೆ ಸದ್ಭಾವದಿಂದ. ಆದ್ದರಿಂದ ಈ ಮೈತ್ರಿ ಅಂತಕ್ಕಂಥ ಒಂದು ನಿರ್ಧಾರ, ಒಂದು ಸಂಕಲ್ಪ, ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ಧಾರವನ್ನು ಸ್ವಾಮಿಗಳು ಮಾಡಿದ್ದಾರೆ. ಜಗತ್ತಿಗೆ ಒಂದು ಪಾಠವನ್ನು ಕಲಿಸಿದ್ದಾರೆ. ಯಾಕೆಂತಂದರೆ ನಮ್ಮ ಬದುಕಿನಲ್ಲಿ ಅನೇಕ ಕಾರಣಗಳಿಂದ, ಯಾವುದ್ಯಾವುದೋ ರೀತಿಯಲ್ಲಿ, ಯಾವುದ್ಯಾವುದೋ ಸಣ್ಣ ಸಣ್ಣ ಕಾರಣಗಳಿಂದ ಶುರುವಾಗಿರ್ತಕ್ಕಂಥ ವೈಮನಸ್ಯಗಳು ದೊಡ್ಡವಾಗಿ ನಮ್ಮ ಇಡೀ ಜೀವನವನ್ನೇ ನುಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಆದರೆ ನೀರು ಎಷ್ಟೇ ಅಗಾಧವಾಗಿದ್ದರೂ, ಆಳವಾಗಿದ್ದರೂ ಕೂಡ ಒಂದು ಸಣ್ಣ ನೌಕೆಯಿಂದ ಆ ನೀರಿನಿಂದ ಪಾರಾಗಬಹುದು ನಾವು. ಹಾಗೆ ನಮ್ಮಲ್ಲಿ ಎಷ್ಟು ಕಂದಕ ಏರ್ಪಟ್ಟಿದ್ರೂ ಕೂಡ, ಎಷ್ಟೇ ವೈಮನಸ್ಸಿನ ಗೋಡೆ ದೃಢವಾಗಿ ಮಧ್ಯದಲ್ಲಿ ನಿಂತಿದ್ರೂ ಕೂಡ, ಒಂದು ಸಣ್ಣ ಸತ್ಸಂಕಲ್ಪ, ಕೂಡಿ ಹೆಜ್ಜೆ ಇಡೋಣ ಅಂತಕ್ಕಂಥ ಒಂದು ಒಳ್ಳೆಯ ನಿರ್ಧಾರ ಅನ್ನೋದು ಅನೇಕ ದಶಕಗಳ ಕಾಲದ ವೈಮನಸ್ಯದ ಗೋಡೆಯನ್ನು ಒಡೆದು ನಾವು ಒಂದು ಸ್ನೇಹ ಸೌಹಾರ್ದದ ಜೀವನವನ್ನು ನಡೆಸೋದಕ್ಕೆ ಕಾರಣವಾಗುತ್ತೆ ಅಂತ ಶ್ರೀಪಾದಂಗಳವರು ಜಗತ್ತಿಗೆ ತೋರಿಸಿದ್ದಾರೆ. ಇವತ್ತು ಶ್ರೀಮದಾಚಾರ್ಯರ ಮಾತು ಕೂಡ ಸತ್ಯ ಆಗಿದೆ ಅಂತ ಅಂದ್ಕೊಳ್ತೇನೆ. ತಾತ್ಪರ್ಯ ನಿರ್ಣಯದ ಶ್ರೀಮದಾಚಾರ್ಯರ ಮಾತು, ದೀರ್ಘ ಸಹೋದರ ಗತೋಪಿ ನಭವೇದ್ಧಿಕೋಪ ಅಂತ ಶ್ರೀಮದಾಚಾರ್ಯರು ಮಾತಾಡ್ತಾರೆ ವಾಲಿ ಸುಗ್ರೀವರ ಪ್ರಕರಣದಲ್ಲಿ. ವಾಲಿ ಶ್ರೀರಾಮನನ್ನು ಕೇಳ್ಕೊಳ್ತಾನೆ, ಸುಗ್ರೀವ ಬಂದು ಕೇಳ್ಕೊಳ್ತಾನೆ, ವಾಲಿಯ ಕಾಟ ನನಗೆ ತಾಳ್ಲಿಕ್ಕಾಗೋದಿಲ್ಲ, ನಾನು ನಿನ್ನನ್ನು ಆಶ್ರಯಿಸ್ಕೊಂಡು ಬಂದಿದ್ದೇನೆ, ವಾಲಿಯಿಂದ ರಕ್ಷಣೆ ಕೊಡು ನನಗೆ ಅಂತ. ಶ್ರೀರಾಮಚಂದ್ರ ಕೂಡಲೇ ವಾಲಿಯನ್ನು ಸಂಹಾರ ಮಾಡಲಿಲ್ಲ, ವಾಲಿಯನ್ನು ದಮನ ಮಾಡಲಿಲ್ಲ. ಭಗವಂತನಿಗೂ ಗೊತ್ತಿತ್ತು. ಎಂಥ ಮಾತಾಡ್ತಾರೆ ನೋಡಿ ಶ್ರೀಮದಾಚಾರ್ಯರು. ಇಬ್ಬರು ಸಹೋದರರಲ್ಲಿರ್ತಕ್ಕಂತಹ ಕೋಪ ಎಷ್ಟೇ ದೀರ್ಘವಾಗಿದ್ದರೂ, ಎಷ್ಟೇ ಧಗಧಗ ಉರಿತಿದ್ರೂ ಕೂಡ ಅದು ಕಾರಣವಿಲ್ಲದೆ ಒಂದಾನೊಂದು ದಿವಸ ತಾನೇ ತಣ್ಣಗಾಗುತ್ತೆ ಅನ್ನೋ ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಉಭಯ ಮಠಗಳು ಎರಡೂ ಕೂಡ ಅಣ್ಣ ತಮ್ಮಂದರ ಮಠಗಳು, ಸೌಹಾರ್ದ ಇದೆ ಮಠಗಳಲ್ಲಿ. ಯಾವುದ್ಯಾವುದೋ ಕಾರಣದಿಂದ ದೂರ ಆಗಿತ್ತು, ವೈಮನಸ್ಯಗಳು ಬಂದಿತ್ತು. ಈಗ ಭಗವತ್ ಸಂಕಲ್ಪದಂತೆ ಎರಡೂ ಮಠಗಳು ಒಂದುಗೂಡಿವೆ. ತಮ್ಮೆಲ್ಲ ವೈಮನಸ್ಯಗಳನ್ನು ಬಿಟ್ಟು ದೃಢವಾಗಿರ್ತಕ್ಕಂಥ ಹೆಜ್ಜೆಯನ್ನು ಸಮಾಜದಲ್ಲಿ ಇಡ್ತಾ ಇದ್ದೇವೆ. ಆದ್ದರಿಂದ ಸಮಾಜದ ಪ್ರತಿನಿಧಿಯಾಗಿ, ಇಡೀ ಸಮಾಜದ ಪ್ರತಿನಿಧಿಯಾಗಿ
ನಾನು ಒಂದೇ ಒಂದು ಮಾತನ್ನು ಉಭಯ ಶ್ರೀಪಾದಂಗಳವರ ಮುಂದೆ ಒಂದೇ ಒಂದು ಮಾತನ್ನು ಪ್ರಾರ್ಥನಾ ರೂಪದಲ್ಲಿ ನಾನು ಇಡ್ತಾ ಇದ್ದೇನೆ. ಸ್ವಾಮಿ, ನೀವಿಬ್ಬರೂ ಕೂಡ ಈ ಜಗತ್ತಿನ ಕಣ್ಮಣಿಗಳು, ಇಬ್ಬರು, ಒಬ್ಬರು ಸೂರ್ಯ, ಒಬ್ಬರು ಚಂದ್ರ. ನೀವಿಬ್ಬರೂ ಕೂಡ ನಮ್ಮ ಮಧ್ಯೆ ದೃಢವಾಗಿ 100 ವರ್ಷಗಳ ಕಾಲ ಆರೋಗ್ಯದಿಂದ ಬಾಳಿ ಬದುಕಿ ಈ ಸಮಾಜವನ್ನು ಮುನ್ನಡೆಸಬೇಕು. ನೀವು ಹೇಳಿದಂಗೆ ಕೇಳಲಿಕ್ಕೆ ಈ ಮಾಧ್ವ ವರ್ಗ, ಶಿಷ್ಯವರ್ಗ ತಯಾರಾಗಿದೆ ಅಂತ ಉಭಯ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಚಿಕ್ಕದಾದ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇದುವರೆಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ ಶ್ಯಾಮಾಚಾರ್ಯ ಬಂಡಿಯವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಶ್ರೀಪಾದಂಗಳವರು ಎಲ್ಲ ನಮ್ಮ ಹಿಂದೂ ಸಮಾಜವನ್ನು ಹಾಗೂ ಬ್ರಾಹ್ಮಣರನ್ನು ಎಲ್ಲರನ್ನೂ ಕೂಡ ಒಗ್ಗೂಡಿಸಬೇಕು ಅಂತ ಈ ಒಂದು ಸಮಾವೇಶ ಮೈತ್ರಿ ಆಗಿದೆ ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳ ಒಂದು ಮಾತು ನೆನಪಾಗ್ತಾ ಇದೆ. ಹಿಂದವಾ ಸೋದರಾ ಸರ್ವೇ ನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ, ಮಮ ಧರ್ಮ ಸನಾತನ ಅಂತ. ಅಂತಹ ಸನಾತನ ಧರ್ಮ, ಹಿಂದೂ ಧರ್ಮವನ್ನು, ನಮ್ಮ ಬ್ರಾಹ್ಮಣ ಧರ್ಮವನ್ನು ಎಲ್ಲವನ್ನೂ ಕೂಡ ಒಗ್ಗೂಡಿಸಲಿಕ್ಕೆ ಉಭಯ ಶ್ರೀಪಾದರ ಈ ಒಂದು ಸಮ್ಮೇಳನ ಎಲ್ಲರಿಗೂ ಹರ್ಷ ತಂದಿದೆ ಅನ್ನುವ ಮಾತನ್ನು ಬಹಳ ತಮ್ಮ ನುಡಿಮುತ್ತುಗಳಿಂದ ತಿಳಿಸಿದ ಶ್ಯಾಮಾಚಾರ್ಯರಿಗೆ ಅಭಿವಂದನೆಗಳನ್ನು ತಿಳಿಸ್ತಾ, ಇದೀಗ ಉತ್ತರಾದಿ ಮಠಾಧೀಶರಾದ ಪರಮಪೂಜ್ಯ ಶ್ರೀಪಾದಂಗಳವರು ನಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಿ ಅನುಗ್ರಹಿಸಬೇಕು ಅಂತ ಸಾಷ್ಟಾಂಗ ಪ್ರಣಾಮಪೂರ್ವಕ ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೆ ಶ್ರಿಯಃಪತಿಂ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. 50 ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ರಾಘವೇಂದ್ರ ಸ್ವಾಮಿಗಳವರ ಈ ಸನ್ನಿಧಿಯಲ್ಲಿ ರಾಯರ ಒಂದು ಸಂದೇಶವನ್ನು, ಅವರು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟ, ಉಪದೇಶ ಮಾಡಿದ ಚಿಂತನದ ಪದ್ಧತಿಯನ್ನು ಸ್ಮರಿಸಿಕೊಳ್ಳೋಣ. ಭಗವಂತನನ್ನು ಭಜಿಸುವಾಗ ಕೇವಲ ನಮ್ಮ ಕಷ್ಟ ಕಾರ್ಪಣ್ಯಗಳಿದ್ದಾಗ ಮಾತ್ರ ಭಜಿಸದಂತೆ, ಭಗವಂತ ನಾವು ಬೇಡಿದಾಗಲೂ ಬೇಡದಿರುವಾಗಲೂ, ನಮಗೆ ತಿಳುವಳಿಕೆ ಇದ್ದಾಗ ತಿಳುವಳಿಕೆ ಇಲ್ಲದಿರುವಾಗ, ನಾವು ಬೆಳೆದು ನಿಂತಾಗ ಇನ್ನೂ ಬೆಳೆಯದೆ ಗರ್ಭದಲ್ಲಿರುವಾಗಲೂ ನಮ್ಮನ್ನು ಕಾಪಾಡುವ, ರಕ್ಷಣೆ ಮಾಡುವ ಆ ಪರಮಾತ್ಮನನ್ನು ಆ ಎತ್ತರಕ್ಕೆ ನಾವು ತಿಳಿಯಬೇಕೇ ಹೊರತು, ರೋಗ ಬಂದಾಗ ಔಷಧಿ ಕೊಡುವುದಕ್ಕಿರುವ ಒಬ್ಬ ವೈದ್ಯನಂತೆ ಬಂದ ಕಷ್ಟಗಳಿಗೆ ಪರಿಹಾರ ನೀಡುವಂತಹ ವ್ಯಕ್ತಿತ್ವ ಮಾತ್ರ ಭಗವಂತನದು ಅಂತ ತಿಳಿಯಬೇಡಿ. ಶ್ರೀಮದ್ ಆಚಾರ್ಯರು ವಾಯುದೇವರು ಭಗವಂತನನ್ನು ಹೇಗೆ ಉಪಾಸನೆ ಮಾಡುತ್ತಾರೆ ಅಂತ ತಿಳಿದುಕೊಳ್ಳಿ. ಹಾಗೆ ಉಪಾಸನೆ ಮಾಡಲಿಕ್ಕಾಗದಿದ್ದರೂ ಕೂಡ ಅಂತ. ಎಲ್ಲ ಕಡೆಗೆ ದೇವರಿದ್ದಾನೆ. ಅಣುರೇಣು ತೃಣಕಾಷ್ಠಗಳಲ್ಲಿ ಪರಿಪೂರ್ಣನಾಗಿದ್ದಾನೆ. ಸರ್ವಾಕಾರನಾಗಿ, ಸರ್ವಾಶ್ರಯನಾಗಿ, ಎಲ್ಲ ವಸ್ತುಗಳಿಗೆ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಕೊಡ್ತಾ, ಆ ಎಲ್ಲ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿದ್ದು, ಆ ವಸ್ತುಗಳಿಂದ ಆಗುವ ಎಲ್ಲ ಲಾಭಗಳನ್ನು ನಮಗೆ ಮಾಡುವವ ಆ ಭಗವಂತ ಎಂಬುದಾಗಿ ಪರಮಾತ್ಮನನ್ನು ಚಿಂತನೆ ಮಾಡಿ, ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದು, ನನಗೂ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಅನಂತ ಉಪಕಾರಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಾಡುವಂತಹ ಸ್ವಾಮಿ ಶ್ರೀಹರಿ ಎನ್ನುವ ತತ್ವವನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದನ್ನು ಎಲ್ಲರಿಗೆ ಮನಮುಟ್ಟುವಂತೆ ತಿಳಿಸಿ ಪರಮೋಪಕಾರ ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಯರ ಆ ಸಂದೇಶವನ್ನು ಜೀವನದಲ್ಲಿ ನಾವು ಅನುಷ್ಠಾನ ಮಾಡಿದರೆ, ನೀವು ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ ನಿಮಗೆಲ್ಲ ಒಂದು ಫಲ ಕೊಡುವಲ್ಲಿ 100,000 ಪಟ್ಟು ಹೆಚ್ಚು ಫಲಗಳನ್ನು ಸಂತೋಷದಿಂದ ರಾಯರು ಅನುಗ್ರಹ ಮಾಡ್ತಾರೆ. ಅವರ ಸಂದೇಶವನ್ನು ಪರಿಪಾಲನೆ ಮಾಡಿದರೆ, ಆ ದೃಷ್ಟಿಯಲ್ಲಿ
ಇವತ್ತು ರಾಯರ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಅತ್ಯಂತ ಆತ್ಮೀಯರಾದ ಮಿತ್ರವರ್ಯರಾದ ಸುಬುಧೇಂದ್ರ ತೀರ್ಥರು ಬಹಳ ಪ್ರೀತಿಯಿಂದ ಆಮಂತ್ರಣ ಕೊಟ್ಟು ಇಲ್ಲಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ನಮ್ಮ ಮಠಕ್ಕೆ ಇದೀಗ ಅವರು ಬಂದು ನಮಗೂ ಸಂತೋಷಪಡಿಸಿದ್ದಾರೆ. ಈಗ ಈ ರಾಘವೇಂದ್ರ ಮಠದಲ್ಲಿ ರಾಯರ ದರ್ಶನಕ್ಕೆ ನಮ್ಮನ್ನು ಕರೆದಿದ್ದಾರೆ. ಬಹಳ ಸಂತೋಷ. ಇದೇ ತರಹದ ಬಾಂಧವ್ಯ ಮೊದಲಿನಿಂದ ಇದ್ದದ್ದು ಇನ್ನೂ ವಿಶೇಷವಾಗಿ ಮುಂದುವರೆದು ಹೆಚ್ಚಿನ ಧರ್ಮ ಕಾರ್ಯಗಳು, ಸಂಘಟನೆಯ ಕಾರ್ಯಗಳು, ಜ್ಞಾನಪ್ರಸಾರದ ಕಾರ್ಯಗಳು, ಶಾಸ್ತ್ರೀಯವಾದಂತಹ ವಿಶೇಷವಾದ ಅಧ್ಯಯನ ಅಧ್ಯಾಪನ ಇದೆಲ್ಲ ನಮ್ಮ ಸಮಾಜದಲ್ಲಿ ಬೆಳೆಯಬೇಕು. ಎಲ್ಲರಿಗೂ ತತ್ವಜ್ಞಾನ ಮುಟ್ಟಬೇಕು. ದೇವರಲ್ಲಿ, ವಾಯುದೇವರಲ್ಲಿ, ಗುರುಗಳಲ್ಲಿ ಭಕ್ತಿ ಬೆಳೆಯಬೇಕು. ಅದೇ ಒಂದು ದೊಡ್ಡದಾದ ಸಂಘಟನೆಯ ಸೂತ್ರ. ಎಲ್ಲರೂ ಆ ಒಂದು ಭಕ್ತಿಯಿಂದ ವಿಶೇಷವಾದ ಸಾಧನೆಯನ್ನು ಮಾಡ್ತಾ, ಸಮಾಜದ ಸೇವೆಯನ್ನು ಮಾಡ್ತಾ, ಪ್ರಧಾನವಾಗಿ ಎಲ್ಲರಲ್ಲಿ ಅಂತರ್ಯಾಮಿಯಾದ ಭಗವಂತನ ಸೇವೆಯನ್ನು ಮಾಡ್ತಾ ಪರೋಪಕಾರದಿಂದ ಜೀವನವನ್ನು ನಡೆಸಿ ಧನ್ಯರಾಗಬೇಕು. ಆ ತರಹದ ಒಂದು ಸಮಸ್ತ ಹಿಂದೂ ಸಮಾಜದ, ಆಸ್ತಿಕ ಸಮಾಜದ ಸಂಘಟನೆಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. 2 ಮಠಗಳು ಮಾತ್ರ ಅಲ್ಲ, ಎಲ್ಲ ಮಠಗಳು ಸೇರಿ 24 ಮಠಗಳು ಸೇರಿ ವಿಶೇಷವಾಗಿ ಎಲ್ಲ ಸಮಾಜದ ಹಿತದ ದೃಷ್ಟಿಯಿಂದ ನಾವು ಒಗ್ಗಟ್ಟಿನಿಂದ ಸಾಧನೆಯನ್ನು ಮಾಡೋಣ. ಸುಬುಧೇಂದ್ರರು ಅದಕ್ಕೆ ಅತ್ಯಂತ ಆತ್ಮೀಯವಾಗಿ ಸಂತೋಷದಿಂದ ಉತ್ಸಾಹದಿಂದ ನಮ್ಮ ಜೊತೆಗಿದ್ದು ಈ ಎಲ್ಲ ಕಾರ್ಯಗಳಲ್ಲಿ ಅವರು ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಬಂದಂತಹ ಇಲ್ಲಿರುವ ಮಠದ ಎಲ್ಲ ವಿದ್ವಾಂಸರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಬಂದ ಎಲ್ಲ ಭಕ್ತ ಮಹಾಶಯರು ಎಲ್ಲರಿಗೂ ದೇವರು ಮಂಗಲವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಇಬ್ಬರು ನಾವು ಸೇರಿ ಎಲ್ಲ ಭಕ್ತರ ಜೊತೆಗೆ ರಾಮನಾಮ ಸ್ಮರಣವನ್ನು 2 ನಿಮಿಷ ಮಾಡೋಣ. ರಾಮ 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 ಜೈ ಶ್ರೀರಾಮ್. ಧನ್ಯವಾದಗಳು. ಇದೀಗ ನವ ಮಂತ್ರಾಲಯದ ನಿರ್ಮಾತೃಗಳಾದ ಇನ್ನು ಮುಂದೆ 100 ಕೋಟಿ ವೆಚ್ಚದಲ್ಲಿ ನಿರಂತರ ಮಂತ್ರಾಲಯಕ್ಕೆ ನೀರಿನ ಉಪಯೋಗ ಆಗುವಂತಹ 300 ಕೋಟಿ ಯೋಜನೆಯನ್ನ ಹೊತ್ತು ಯಾರಿಗೂ ನೀರಿನ ತೊಂದರೆ ಮಂತ್ರಾಲಯದ ಪ್ರಾಂತದಲ್ಲಿ ಯಾರಿಗೂ ಆಗಬಾರದು ಅನ್ನುವ ದೊಡ್ಡ ಆಶೆಯನ್ನು ಹೊತ್ತ ಪರಮ ಪೂಜ್ಯ ಶ್ರೀಪಾದಂಗಳವರು ಇದೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಿ ಪರಮಾನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ನಮ್ಮ ಆತ್ಮೀಯ ಆಹ್ವಾನದ ಮೇರೆಗೆ ತಮ್ಮ ಪೂರ್ವಯೋಜಿತ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳವರ ಮಠದ ಶಾಖಾ ಮಠ ಸುಬ್ಬರಾಯನ ಕೆರೆಗೆ ಆಗಮಿಸಿರುವಂತಹ ನಮ್ಮ ಆತ್ಮೀಯರು ಮಿತ್ರರು ಆದಂತಹ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ, ಈಗಾಗಲೇ ವಿದ್ವಾಂಸರುಗಳು ಮಾತನಾಡಿದ್ದಾರೆ, ಸ್ವಾಮಿಗಳು ಮಾತನಾಡಿದ್ದಾರೆ, ಉತ್ತರಾದಿ ಮಠದಲ್ಲಿ ನಾವು ಕೂಡ ಮಾತನಾಡಿದ್ದೇವೆ. ಎನ್ ಔನ್ಸ್ ಆಫ್ ಪ್ರಾಕ್ಟೀಸ್ ಈಸ್ ಮೋರ್ ದ್ಯಾನ್ 10 tenths ಆಫ್ ಥಿಯರೀಸ್ ಅಂತ ಹೇಳಿದಂತೆ ಮಾತಿಗಿಂತ ಕೃತಿ ಲೇಸಯ್ಯ ಅಂತ. ನಾವು ಮಾತನಾಡ್ತಾ ಹೋದರೆ ಅದಕ್ಕೆ ಅಂತೂ ಇಲ್ಲ ಪಾರು ಇಲ್ಲ. ಆದ್ದರಿಂದ ನಾವು ಆ್ಯಕ್ಷನ್ನಲ್ಲಿ ಹೋಗೋಣ. ಆದ್ದರಿಂದ ಸಮಾಜದಲ್ಲಿ ಏನು ಧರ್ಮವನ್ನು ಹಾಳು ಮಾಡಬೇಕು,
ಧರ್ಮದ್ರೋಹವನ್ನು ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳು ಹುಟ್ಟಿಕೊಂಡಿದ್ದಾರೆ. ಇದನ್ನು ಇಂದು ನಾವು ತಡೆಯೋದಲ್ಲ. ಅಂದೇ ಯುಗಾಂತರಗಳಲ್ಲಿ ಪ್ರಹ್ಲಾದರಾಜರು ನಾಸ್ತಿಕನಾದಂತಹ ಹಿರಣ್ಯಕಶಿಪುವಿನ ನಾಸ್ತಿಕವಾದವನ್ನು ತಳ್ಳಿಹಾಕಿ ಆಸ್ತಿಕತೆಯನ್ನು ಜಗತ್ತಿನಲ್ಲಿ ಸಾರಿ ಭಗವಂತನ ಸರ್ವವ್ಯಾಪಿತ್ವವನ್ನು ಸರ್ವಾಂತರ್ಯಾಮಿತ್ವವನ್ನು ಪ್ರತ್ಯಕ್ಷವಾಗಿ ಅನುಭವಕ್ಕೆ ತಂದು ನೀಡಿ ಕ್ವಾಸೌ ಯದಿಸ ಸರ್ವತ್ರ ಕಸ್ಮಾತ್ ಸ್ತಂಭೇ ನದೃಶ್ಯತೆ ಎಂಬುದಾಗಿ ಹಿರಣ್ಯಕಶಿಪುವಿನ ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಎಲ್ಲ ಕಡೆಯಲ್ಲಿರುವಂಥ ಭಗವಂತ ಸ್ತಂಭದಲ್ಲಿಯೂ ಇದ್ದಾನೆ ಎಂಬುದಾಗಿ ಜಗತ್ತಿಗೆ ಸಾರಿ ಭಗವಂತನ ಅಸ್ತಿತ್ವವನ್ನು ಸ್ಥಾಪನೆಗೊಳಿಸಿದಂಥ ಮಹಾನುಭಾವರೇ ಪ್ರಹ್ಲಾದರಾಜರು. ಅವರೇ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರು, ಅವರೇ ರಾಘವೇಂದ್ರ ಸ್ವಾಮಿಗಳವರಾಗಿ ಅವತಾರ ಮಾಡಿ ಭಕ್ತರನ್ನು ಧರ್ಮ ಮಾರ್ಗದಲ್ಲಿ ವಿಶೇಷವಾಗಿ ಪ್ರೇರೇಪಿಸಿ ಧರ್ಮದ ಉಳಿವಿಗಾಗಿ, ಧರ್ಮದ ರಕ್ಷಣೆಗಾಗಿ, ಧರ್ಮದ ಅಭಿವೃದ್ಧಿಗಾಗಿ ಸತ್ಯ ಧರ್ಮ ರಥರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡಿ ಅಂದಿನಿಂದ ಇಂದಿನ ತನಕ ಮುಂದೆಯೂ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ಹಿರಣ್ಯಕಶಿಪು, ಅಂದು ಒಬ್ಬ ಹಿರಣ್ಯಕಶಿಪು ಭಗವಂತನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದರೆ ಇವತ್ತು ಅಂತಹ ಸಾವಿರಾರು ಮನೋಭಾವ, ಹಿರಣ್ಯಕಶಿಪುವಿನ ಮನೋಭಾವವುಳ್ಳಂತಹವರು ಧರ್ಮ ಇಲ್ಲ, ದೇವರಿಲ್ಲ, ಈ ರೀತಿಯಾಗಿ ಜಗತ್ತನ್ನು ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಧರ್ಮ ಇಲ್ಲ ಅನ್ನುವಂತಹವರ ಮಾತಿನಲ್ಲಿಯೇ ಧರ್ಮ ಇದೆ, ಹಾಗಾಗಿ ದೇವರಿಲ್ಲ ಅನ್ನುವಂಥ ಮಾತಿನಲ್ಲಿ ದೇವರಿದ್ದಾನೆ. ಇಂತಹ ಅಸಂಬದ್ಧವಾದ ಧರ್ಮದ್ರೋಹದ ಮಾತುಗಳನ್ನು ಯಾವುದೇ ವ್ಯಕ್ತಿ ಆಡಿದರೂ ಕೂಡ ಅದಕ್ಕೆ ಕವಡೆ ಕಿಮ್ಮತ್ತು ಅನ್ನುವಂಥದ್ದಿಲ್ಲ. ಅಂದು ಒಬ್ಬ ಹಿರಣ್ಯಕಶಿಪುವಿನ ನಾಸ್ತಿಕವಾದವನ್ನು ತಳ್ಳಿ ಹಾಕಲಿಕ್ಕೆ ಒಬ್ಬ ಪ್ರಹ್ಲಾದರಾಜರಾದರೆ ಇವತ್ತು ಮನೆಯಲ್ಲಿ ಮನದಲ್ಲಿಯೂ ಕೂಡ ಆ ನಾಸ್ತಿಕ ಭಾವನೆ ವಿಜೃಂಭಿಸ್ತಾ ಇರುವಂಥ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಧರ್ಮದ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಭಕ್ತಿಯ ಭಾವನೆಯನ್ನು ವಿಶೇಷವಾಗಿ ಪ್ರಜ್ವಲಗೊಳಿಸಿ ಜಾತಿ ಮತ ಭಾಷೆ ಪ್ರಾಂತಗಳಿಗೆ ಅತೀತರಾಗಿ ಎಲ್ಲರಿಂದ ಆರಾಧ್ಯರಾಗಿ ಎಲ್ಲರ ದುಗುಡು ದುಮ್ಮಾನಗಳನ್ನು ಪರಿಹಾರ ಮಾಡಿ ಎಲ್ಲರ ನಾಸ್ತಿಕವಾದಗಳಿಗೂ ಕೂಡ ಸರಿಯಾದ ಉತ್ತರವನ್ನು ಅನುಭವವನ್ನು ತಂದುಕೊಟ್ಟು ಭಗವಂತನ ಅಸ್ತಿತ್ವವನ್ನು, ಧರ್ಮದ ಅಸ್ತಿತ್ವವನ್ನು ವಿಶೇಷವಾಗಿ ಸ್ಥಾಪನೆ ಮಾಡ್ತಾ ಇರತಕ್ಕಂಥ ಮಹಾನುಭಾವರು ಪ್ರಹ್ಲಾದರಾಜರ ಅವತಾರಿಗಳಾದಂಥ ರಾಘವೇಂದ್ರ ಸ್ವಾಮಿಗಳವರು. ಅಂದು ಒಬ್ಬ ಹಿರಣ್ಯಕಶಿಪುವಿಗೆ ಒಬ್ಬ ಪ್ರಹ್ಲಾದರಾಜರಾದರೆ ಇವತ್ತು ಊರಿನಲ್ಲಿ ಬೀದಿಗಳಲ್ಲಿಯೂ ಮನೆಗಳಲ್ಲಿಯೂ ಇರುವಂತಹ ಆ ಹಿರಣ್ಯಕಶಿಪುವಿನ ವಾದವನ್ನು ತಳ್ಳಿ ಹಾಕಲಿಕ್ಕೆ ಎಲ್ಲ ಊರಿನಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಮೂಲ ವರ್ತಿಕಾ ವೃಂದಾವನದಿಂದ ವಿರಾಜಮಾನರಾಗಿ ಭಕ್ತರ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ನೀಡುವ ಮೂಲಕ ಭಕ್ತರಲ್ಲಿ ಧರ್ಮ ಜಾಗೃತಿಯನ್ನು ಮೂಡಿಸಿ ಧರ್ಮ ರಥರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶೇಷವಾದ ಸನ್ನಿಧಾನಕ್ಕೆ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳನ್ನು ಇವತ್ತು ನಾವು ಆಹ್ವಾನ ಮಾಡಿದ್ದೀವಿ. ಅವರಿಲ್ಲಿ ಬಂದಿದ್ದಾರೆ. ಈ ಉಭಯ ಮಠಗಳ ಬಾಂಧವ್ಯಕ್ಕೆ ಪ್ರತ್ಯೇಕವಾದ ಒಂದು ಕಾರಣ ಅನ್ನುವಂಥದ್ದಿಲ್ಲ. ಸಮಾಜದ ಸಂಘಟನೆ, ಧರ್ಮದ ರಕ್ಷಣೆ, ವಿಶೇಷವಾಗಿ ಧರ್ಮದ ಉಳಿವಿಗಾಗಿ ಹಿಂದೂ ಧರ್ಮದ ಒಂದು ವಿಶೇಷವಾದ ಬೆಳವಿಗೆ ಈ ಒಂದು ಸಮಾಗಮಗಳು ಕಾರಣ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿರುವಂಥ ಅನೇಕ ವರ್ಷಗಳಿಂದ ಬಂದಿರುವಂಥ ಲೌಕಿಕ ಭಿನ್ನಾಭಿಪ್ರಾಯಗಳನ್ನು ಕುಳಿತುಕೊಂಡು ಕ್ರಮವಾಗಿ ಎಲ್ಲವನ್ನೂ ಪರಿಹಾರ ಮಾಡಿಕೊಂಡಿದ್ದೇವೆ. ಇನ್ನೂ ಉಳಿದಂತಹ ವಿಚಾರಗಳ ಬಗ್ಗೆಯೂ ಕೂಡ ಪರಿಹಾರ ಮಾಡಿಕೊಂಡು ಒಗ್ಗಟ್ಟಿನ ಮಂತ್ರವನ್ನು ಜಗತ್ತಿನಲ್ಲಿ ಪಠಿಸುತ್ತಾ ಎಲ್ಲ ಧರ್ಮಾಭಿಮಾನಿಗಳಿಗೆ ಸಂತೋಷವನ್ನು ಉಂಟು ಮಾಡಿ ಧರ್ಮದ ರಕ್ಷಣೆಯೇ ಇದರ ಮೂಲ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಆಹ್ವಾನದ ಮೇಲೆಗೆ ಆಗಮಿಸಿರತಕ್ಕಂತಹ ಸ್ವಾಮಿಗಳನ್ನು ತುಂಬ ಹೃದಯದಿಂದ ನಾವು ಅಭಿನಂದಿಸಿ, ಅದೇ ರೀತಿಯಾಗಿ ಉತ್ತರಾದಿ ಮಠದಿಂದ ಬಂದಿರತಕ್ಕಂಥ ಎಲ್ಲ ವಿದ್ವಾಂಸರು, ವೈದಿಕರು, ವಿದ್ಯಾರ್ಥಿಗಳು ಮತ್ತು ಇಲ್ಲಿ ನೆರೆದಂತಹ ಜಾತ್ಯತೀತವಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು, ಮಠದ ಶಿಷ್ಯರು ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಹರಿವಾಯು ಗುರುಗಳು ಒಳ್ಳೆಯ ಕಾರ್ಯಕ್ಕೆ ಸದಾ ಅಸ್ತು ಹೇಳ್ತಾ ಇರ್ತಾರೆ. ಇಂತಹ ಕಾರ್ಯಕ್ರಮ ಒಳ್ಳೆಯ ಒಂದು ಉಪಕ್ರಮವಾಗಿದೆ. ಇದು ಹೀಗೆ ಮುಂದೆ ನಡೀತಾ ಹೋಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.